ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನೋದಕ್ಕೆ ತುಂಬ ರುಚಿ, ಆದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ದಿನಕ್ಕೆ ಒಂದೇ ಒಂದು ಚಿಕ್ಕ ಉಂಡೆ ತಿಂದರೆ ಸಾಕು, ನಿಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗುತ್ತೆ. ರಕ್ತಹೀನತೆ ಇದ್ದರೆ, ಕ್ಯಾಲ್ಶಿಯಂ ಕೊರತೆ ಇದ್ದರೆ ನೀವು ಇದನ್ನು ಸೇವನೆ ಮಾಡಲೇಬೇಕು. ಮಕ್ಕಳು, ಮಹಿಳೆಯರು ಮತ್ತು ಗರ್ಭಿಣಿಯರು ಬಾಣಂತನದಲ್ಲಿ ಕೂಡ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮೊದಲನೇದಾಗಿ ನಾನಿಲ್ಲಿ 10 ಅಂಜೂರವನ್ನು ತೊಗೊಂಡಿದ್ದೀನಿ. ಅಂಜೂರವನ್ನು ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು 1 ಅವರ್ ಬಿಸಿನೀರು ಹಾಕಿ ನೆನೆಸಿಡೋಣ. ಅಂಜೂರವನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಮತ್ತು ಪೈಲ್ಸ್ ಅಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಉತ್ತಮವಾದ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ, ಉತ್ತಮವಾದ ವಿಟಮಿನ್ಸ್ಗಳು ಮತ್ತು ನಾರಿನಾಂಶ ಇರೋದ್ರಿಂದ ಡೈಜೆಷನು ಕೂಡ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ನು ಮತ್ತು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲರೂ ಇದನ್ನು ಸೇವನೆ ಮಾಡಬೇಕು. ಮಹಿಳೆಯರಂತೂ ಮಿಸ್ ಮಾಡದೆ ಇದನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ದಿನಕ್ಕೆ 2 ಆದರೂ ಅಂಜೂರವನ್ನು ಸೇವನೆ ಮಾಡಬೇಕು. ಅದನ್ನು ನೆನೆಸಿದ ನಂತರ ಅದನ್ನು ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ 8 ಖರ್ಜೂರವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೀಜಗಳನ್ನು ತೆಗೆದುಬಿಟ್ಟು ಖರ್ಜೂರವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರದಲ್ಲೂ ಕೂಡ ಅಷ್ಟೇ ಉತ್ತಮವಾದ ಐರನ್ ಇದೆ, ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡುತ್ತೆ ದೇಹಕ್ಕೆ. ನಂತರ ನೋಡಿ ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರನ್ನೆಲ್ಲ ಹಾಕ್ಕೊಳ್ಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿಬಿಟ್ಟು ಬಾದಾಮ್ ಗೋಂದು, ಇದು ನಿಮಗೆ ಆನ್ಲೈನಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ. ಇದನ್ನು ಹಾಗೆ ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ಮತ್ತೆ ಅದೇ ಪ್ಯಾನಿಗೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ಹಾಕ್ಬಿಟ್ಟು ಡ್ರೈ ನಟ್ಸ್ಗಳನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವುದೆಲ್ಲ ಡ್ರೈ ನಟ್ಸ್ಗಳು ಬೇಕೋ ಅದನ್ನೆಲ್ಲ ತೊಗೊಳ್ಬಹುದು ನೀವು. ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾ ಮತ್ತು ಗೋಡಂಬಿ, ನಂತರ ವಾಟರ್ ಮಿಲನ್ ಸೀಡ್ಸು, ನಿಮ್ಗೆ ಯಾವುದೆಲ್ಲ ನಟ್ಸ್ ಬೇಕಾಗುತ್ತೋ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬಹುದು. ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲವನ್ನು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಮತ್ತು ಪಿಸ್ತಾ ಎಲ್ಲನೂ, ಏಕೆಂದರೆ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಒಂದು 4 ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ನಂತರ ತಣ್ಣಗಾದಮೇಲೆ ಇದನ್ನೆಲ್ಲ ಜಾರಿಗೆ ಹಾಕ್ಬಿಟ್ಟು ನೋಡಿ ಬಾದಾಮ್ ಗೋಂದು, ಡ್ರೈ ನಟ್ಸು ಎಲ್ಲವನ್ನು ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಒಂದು ಪ್ಯಾನ್ಗೆ ಮತ್ತೆ ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೋದು. ತುಪ್ಪವನ್ನು ಹಾಕ್ಕೊಂಡು 1-2 ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆ ಕೂಡ ತುಂಬ ಒಳ್ಳೆಯದು, ಜೊತೆಗೆ ಒಳ್ಳೆ ರುಚಿಯನ್ನು ಕೂಡ ಕೊಡುತ್ತೆ. ಗಸಗಸೆಯನ್ನು ಈ ರೀತಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಅಂಜೂರ ಮತ್ತು ಖರ್ಜೂರವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಪೇಸ್ಟ್ ಮಾಡಿ, ಅದನ್ನು ಹಾಕಿಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಬೇಕು. ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪವನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಅದು ಒಳ್ಳೆ ಪರಿಮಳ ಬರೋವರೆಗೂ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಡ್ರೈ ನಟ್ಸ್ ಎಲ್ಲವನ್ನು ಗ್ರೈಂಡ್ ಮಾಡಿದ್ವಲ್ಲ ತರಿಯಾಗಿ, ಅದನ್ನು ಕೂಡ ಜೊತೆಯಲ್ಲಿ ಹಾಕ್ಬಿಟ್ಟು ಸಣ್ಣ ಉರಿನಲ್ಲೇ ಈ ರೀತಿ ಎಲ್ಲವನ್ನು ತಿರುಗಿಸ್ಕೊಂಡು ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಪರಿಮಳ ಬರುತ್ತೆ ಅದರಿಂದ ಕೂಡ. ನೋಡಿ ಈ ರೀತಿ ಸಣ್ಣ ಉರಿಯಲ್ಲೇ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒಳ್ಳೆ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ. ನಂತರ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನೀವು ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಪ್ರತಿದಿನ ಸೇವನೆ ಮಾಡ್ಬೋದು. ದಿನಕ್ಕೆ 1 ಅಥವಾ 2 ಉಂಡೆ ಸೇವನೆ ಮಾಡಿ ಸಾಕು. ತುಂಬಾ ಒಳ್ಳೆಯದು. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವಯಸ್ಸಾದವರು ಎಲ್ರಿಗೂ ಒಳ್ಳೆಯದು. ತುಂಬ ಮೂಳೆ ನೋವು ಬರ್ತಾಯಿದೆ, ಸೊಂಟ ನೋವು ಬರ್ತಾಯಿದೆ ಅನ್ನೋರು, ಅಥವಾ ಕೂದಲು ಉದುರುತ್ತಾ ಇದೆ ಅನ್ನೋರು, ಸ್ಕಿನ್ನಲ್ಲಿ ಪಿಂಪಲ್ಸ್ ಬರ್ತಾಯಿದೆ, ಸ್ಕಿನ್ ಹೆಲ್ದಿಯಾಗಿಲ್ಲ, ಗ್ಲೋ ಇಲ್ಲ ಅನ್ನೋರು, ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ರಕ್ತಹೀನತೆ ಇರೋರಿಗಂತೂ ಇದು ತುಂಬ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನಿಮ್ಮ ಹಿಮೋಗ್ಲೋಬಿನ್ ಮಟ್ಟ ಬೇಗ ಜಾಸ್ತಿ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಆರೋಗ್ಯಕರವಾದ ಒಂದು ಡ್ರೈ ಫ್ರೂಟ್ಸ್ ಲಡ್ಡನ್ನು ಹೇಗೆ ಮಾಡೋದು, ಅದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಡ್ರೈ ಫ್ರೂಟ್ಸು ಮತ್ತು ಡ್ರೈ ನಟ್ಸ್ಗಳಲ್ಲಿ ಉತ್ತಮವಾದ ವಿಟಮಿನ್ಸ್ಗಳು, ಖನಿಜಗಳು ಇರೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಜೊತೆಗೆ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಇರೋದ್ರಿಂದ ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಕೂಡ ಜಾಸ್ತಿ ಆಗುತ್ತೆ. ಇನ್ಸ್ಟೆಂಟಾಗಿ ದೇಹಕ್ಕೆ ಎನರ್ಜಿ ಸಿಗುತ್ತೆ. ಎಲ್ಲ ವಯಸ್ಸಿನವರು ತಿನ್ಬೋದು. ಇದರಿಂದೆಲ್ಲ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.